ಅದೇ ರೀತಿ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಆಗಿದೆ ಅನ್ನೋದು ನನಗೆ ಕೆಲವರು ವಿಚಾರ ತಂದಿದ್ದು, ನಾನು ಕೆಲವು ನೋಡಿದ್ದು. ಯಾವಾಗ ನೋಡಿದ್ರು ಅಲ್ಲಿ ಏನೋ ಕಮರ್ಷಿಯಲ್ ಲೈಟ್ ಇದು ಶಾಪ್ಸ್ಗಳು ಅಲ್ಲಿ ಇಲ್ಲಿ ಇರೋದೆಲ್ಲ ನೋಡಿದ್ರೆ ಇದನ್ನು ನಮ್ಮ ಕ್ರೀಡಾಪಟುಗಳನ್ನ ಮತ್ತು ಯುವಕರನ್ನ ಮತ್ತು ಯಾರು ಕ್ರೀಡಾಸಕ್ತರಿದ್ದಾರೆ ಮತ್ತು ಆರೋಗ್ಯ ದೃಷ್ಟಿಯಲ್ಲಿ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಬರೋ ಜನ ಇದ್ದಾರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಯಾಕೆ ಜಿಲ್ಲಾ ಒಂದು ಆಡಳಿತ ಇದನ್ನು ಯೋಚನೆ ಮಾಡ್ತಾ ಇಲ್ಲ? ಅವ್ನು ಯಾವೊಂದು ಪ್ರಿನ್ಸಿಪಾಲ್ ಅವನಿಗೆ ಬುದ್ಧಿ ಇಲ್ವಾ? ಅವನಿಗೆ ತನ್ನ ಮಕ್ಕಳು ಅಲ್ಲಿ ಆಡೋಕ್ಕಾಗುತ್ತೆ ನಾಳೆ? ಇವರೆಲ್ಲ ಅಂಗಡಿಗಳೆಲ್ಲ ಸುತ್ತಾಯ್ಕೊಂಡು ಕೂತ್ಕೊಂಡ್ರೆ ತನ್ನ ಮಕ್ಕಳು ಎಲ್ಲೋಗ್ಬೇಕು ಆಡೋಕ್ಕೆ? ಅದಕ್ಕೆ ತಲೆ ಇದ್ದರೆ ಇದನ್ನೆಲ್ಲ ಫಸ್ಟ್ ಸ್ಟಾಪ್ ಮಾಡಲಿ, ಇನ್ನು ಮುಂದೆ ಅದು ಕೊಡೋದನ್ನು ನಿಲ್ಲಿಸ್ಲಿ. ಇಲ್ಲದೇ ಎಲ್ಲರೂ ರಸ್ತೆಗೆ ಬಂದು ಅಲ್ಲೂ ಬಂದು ಗಲಾಟೆ ಮಾಡಬೇಕಾಗುತ್ತೆ. ದಯಮಾಡಿ ಕ್ರೀಡಾಂಗಣವನ್ನು ಕ್ರೀಡಾಂಗಣವಾಗಿ ಇಡಿ. ಯಾವುದೇ ಕಾರಣಕ್ಕೂ ಕಮರ್ಷಿಯಲ್ಗೆ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ಅವಾಗಲೂ ಇವಾಗಲೂ ಒಂದು ರಾಜಕೀಯ ಸಮಾವೇಶ ನಡೀತವೆ, ಅದು ಬೇರೆ ವಿಚಾರ. ಅದರದಕ್ಕೂ ನನ್ನ ಅಬ್ಜೆಕ್ಷನ್ ಇದೆ. ಆದ್ರೂ ಯಾವುದೋ ಒಂದು ದಿವಸದ ಕಾರ್ಯಕ್ರಮ ಅಂತ ಕೈ ಮುಗಿಬೋದು. ಇದು ಕಮರ್ಷಿಯಲ್. ನೀವು ವರ್ಷ ಎಲ್ಲ ಇದನ್ನೇ ಯಾಕೆ ಮಾಡ್ಕೊಂಡು ನೀವು ಯಾವುದೋ ಉದ್ದೇಶದಲ್ಲಿ ಹೊರಟಿರೋದು? ನೀವು ತಾಲೂಕಲ್ಲ ಜಿಲ್ಲೆ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೀರ. ಈ ದಿಕ್ಕಲ್ಲಿ ಯೋಚನೆ ಮಾಡಿ. ನಿಮ್ಮ ಆಟದ ಮೈದಾನವಾಗಿ ಇರಬೇಕು. ಎಷ್ಟು ಜನ ಅದರಿಂದ ಉಪಯೋಗ ಪಡ್ಕೊಂತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದೊಂದು ಆರೋಗ್ಯದ ಒಂದು ಕೇಂದ್ರ, ಬರೀ ಆಟದ ಕೇಂದ್ರ ಅಲ್ಲ, ಅದು ಆರೋಗ್ಯದ ಕೇಂದ್ರ. ಅದಕ್ಕೋಸ್ಕರ ಅದೇ ಹೇಳ್ತಾ ಇರೋದು. ನಾನು ಹೋಗ್ತಾ ಬರ್ತಾ ನೋಡ್ತಾ ಇರ್ತೀನಿ, ಟೆಂಟ್ಗಳು ಇದ್ದೇ ಇರ್ತಾವೆ ಅಲ್ಲಿ ಯಾವಾಗ್ಲೂ. ಇದು ನೀವು ಆರೋಗ್ಯ ಕೇಂದ್ರ. ಅದು ಹಿಂದೆ ವಿವೇಕಾನಂದರು ಹೇಳಿದ್ದಾರೆ, ನೀವು 10 ಹಾಸ್ಪಿಟ್ಲ್ ಕಟ್ಟೋ ಬದಲು ಒಂದು ಆಟದ ಮೈದಾನ ಮಾಡಿ ಸಾಕು ಅಂತ. 10 ಹಾಸ್ಪಿಟ್ಲ್ ಕಟ್ಟೋ ಅವಶ್ಯಕತೆ, ಒಂದು ಆಟದ ಮೈದಾನ ಮಾಡಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಇಂಥ ವೀರವಾಣಿಗಳೆಲ್ಲ ನಮ್ಮಲ್ಲಿ ಇದ್ರೂ ಯಾಕೆ ಅವ್ನ ಪ್ರಿನ್ಸಿಪಾಲ್ಗೆ ಅರ್ಥ ಆಗಿಲ್ಲ? DC ಮೇಡಮ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ ಇವತ್ತಿಂದಾನೇ ಅದಕ್ಕೆ ಒಂದು ಆದೇಶ ಮಾಡಿ ಅಲ್ಲಿ ಯಾವುದೇ ಕಮರ್ಷಿಯಲ್ ಬಿಸ್ನೆಸ್ ವರ್ಕ್ಗಳು ನಡೀಕೂಡ್ದು. ಬೇರೆ ಕಡೆ ಎಲ್ಲಾರ ಮಾಡ್ಕೊಳ್ಳಿ. ಅಲ್ಲ, ಅಲ್ಲಿ ಮಾಡಕ್ಕೆ ಹೊರಟಾಗ ಇದೆಲ್ಲ ಇದ್ದೇ ಇದೆ. ಅವೆಲ್ಲ ಸಪ್ಲಿಮೆಂಟ್ರಿ ಪ್ರಾಬ್ಲಮ್ಸು. ಅಲ್ಲಿ ಶೆಡ್ ಹಾಕಬೇಕಾದ್ರೆ ಹಂಗೆ ಅಂಟಿಸ್ತಾರೆ, ಅಲ್ಲಿ ಮಳೆ ಹೊಡಿತಾರೆ, ಮತ್ತೊಂದು ಅದೆಲ್ಲ ಮಾಮೂಲಿ ಮಾಡಿ ಗ್ರೌಂಡ್ ಹಾಳಾಗುತ್ತೆ. ಅಲ್ಲ, ಅದನ್ನ ಹೇಳ್ತಾ ಇರೋದು. ನಿಮ್ಮ ಸಮಸ್ಯೆ ಒಂದರಿಂದ ಅದು ಅನೇಕ. ಅದು ನೀವು ಫಸ್ಟ್ ಕಮರ್ಷಿಯಲ್ಗೆ ಕೊಡೋದನ್ನ ಅಲ್ಲಿ ನಿಲ್ಲಿಸಿದ್ರೇ ಒಳ್ಳೇದು ಅಂತ ಈ ಮೂಲಕ ನಾನು ತಮಗೆ ಒತ್ತಾಯನೂ ಮಾಡ್ತೀನಿ. ಮತ್ತು ಇದರಿಂದ ರಾಜ್ಯ ಜಿಲ್ಲೆಯ ಆರೋಗ್ಯವನ್ನು ಹಾಳು ಮಾಡಬೇಡಿ ಅಂತ ನಿಮ್ಗೆ ತಿಳಿಸೋಕ್ಕೂ ಹೇಳ್ತೀನಿ.